ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಮಾರ್ಕೆಟಿಂಗ್ ಫೆಡರೇಷನ್ಗೆ ಚೆಲ್ಲಾಟ, ರೈತರಿಗೆ ಪ್ರಾಣ ಸಂಕಟ. ಇದು ಧಾರವಾಡ ಜಿಲ್ಲೆಯ ರೈತರ ಸದ್ಯದ ಸ್ಥಿತಿ. ಹೆಸರು ಕಾಳನ್ನು ಖರೀದಿಸಿದಂತಹ ನಫೆಡ್ ಸಂಸ್ಥೆ ಈಗ ರಿಜೆಕ್ಟ್ ಮಾಡುವಂಥ ಕೆಲಸ ಮಾಡಿದೆ. ಅಂದರೆ ಹಣಕ್ಕಾಗಿ ರೈತರು ಎದುರು ನೋಡ್ತಾ ಇದ್ದರು. ಇನ್ನೇನು ಮುಂಗಾರು ಬಿತ್ತನೆ ಮಾಡಬೇಕನ್ನೋ ಒಂದು ಸಿದ್ಧತೆಯಲ್ಲಿದ್ದಂಥ ಸಂದರ್ಭದಲ್ಲಿಯೇ ನಫೆಡ್ ಸಂಸ್ಥೆ ಶಾಕ್ ಕೊಟ್ಟಿದೆ ಮತ್ತು ಏನು ಗುಣಮಟ್ಟ ಸರಿ ಇಲ್ಲ ಅನ್ನೋ ಒಂದು ಕಾರಣ ಹೇಳಿ ಸಬೂಬ್ ಹೇಳಿ ಆ ಒಂದು ಕಾಳನ್ನು ರಿಜೆಕ್ಟ್ ಮಾಡಿದೆ. ಹೀಗಾಗಿ ಧಾರವಾಡ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಗುರಿಯಾಗುವಂತಾಗಿದೆ. ಏನು ಸಮಸ್ಯೆ ಆಗಿದೆ ಮತ್ತು ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನು ರೈತರಿಗೆ ಒಂದು ಆಸರೆ ಅಂದರೆ ಒಂದು ಬೆಂಬಲ ಬೆಲೆ ಅಂತ ಹೇಳ್ಬೋದು, ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ. ಮುಖ್ಯವಾಗಿ ಏನಂದರೆ ಮಾರ್ಕೆಟ್ನಲ್ಲಿ ದರ ಕುಸಿತ ಕಂಡಂಥ ಸಂದರ್ಭದಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶ ಮಾಡಿ ಬೆಂಬಲ ಬೆಲೆಯೊಂದಿಗೆ ಕೃಷಿ ಉತ್ಪನ್ನಗಳನ್ನು ಖರೀದಿಸಬೇಕನ್ನೋ ಒಂದು ಕಾರಣಕ್ಕಾಗಿಯೇ ಈ ಒಂದು ಕಾಯ್ದೆನೂ ಮಾಡಿದೆ. ಈ ಒಂದು ಕಾಯ್ದೆಯ ಪ್ರಕಾರ ಮತ್ತು ಯಾವಾಗ ಮಾರ್ಕೆಟ್ನಲ್ಲಿ ದರ ಕುಸಿತ ಆಗುತ್ತೆ ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಒಂದು ದರ ಸ್ಟೇಬಲ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಈ ಅಧಿಕಾರಿಗಳ ಕಾರಣದಿಂದಾಗಿ ಅದು ರೈತರಿಗೂ ಸಹ ಸರಿಯಾಗಿ ತಲುಪ್ತಾ ಇಲ್ಲ ಮತ್ತು ಅದರಲ್ಲೂ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇದಕ್ಕೆ ಒಂದು ಜೀವಂತ ಸಾಕ್ಷಿ ಅನ್ನೋ ರೀತಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿ ಕೃಷಿ ಉತ್ಪನ್ನ ಕೃಷಿ ಸಮಿತಿ ಇದೆ, ಸಂಘ, ಆ ಒಂದು ಸಂಘದ ಮೂಲಕ ಖರೀದಿ ಮಾಡಲಾಗಿತ್ತು, ಮಾರಾಟ ಮಾಡಲಾಗಿತ್ತು, ಹೆಸರು ಕಾಳನ್ನು ಖರೀದಿ ಮಾಡಲಾಗಿತ್ತು. ಅಂದರೆ ನಫೆಡ್ ಸಂಸ್ಥೆ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ ಈ ಒಂದು ಹೆಸರನ್ನು ಖರೀದಿ ಪ್ರಕ್ರಿಯೆ ಮಾಡಿತ್ತು. ಕಳೆದ 2025 ಡಿಸೆಂಬರ್ನಲ್ಲಿ ಈ ಒಂದು ಖರೀದಿ ಪ್ರಕ್ರಿಯೆ ಮಾಡಲಾಗಿತ್ತು. ಅಂದರೆ ಕಳೆದ ವರ್ಷದ 2025ರಲ್ಲಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂತಹ ಹೆಸರು ಕಾಳನ್ನು ಖರೀದಿ ಮಾಡಲಾಗಿತ್ತು. ಡಿಸೆಂಬರ್ ತಿಂಗಳಲ್ಲಿ ಖರೀದಿ ಮಾಡಿ 1 ತಿಂಗಳ ನಂತರ ಈಗ ಆ ಒಂದು ಗುಣಮಟ್ಟ ಸರಿಯಿಲ್ಲ ಹೆಸರು ಕಾಳನ್ನು ಒಂದು ಸಬೂಬು ಹೇಳಿ ರಿಜೆಕ್ಟ್ ಮಾಡಲಾಗಿದೆ. ಪ್ರತಿ ಕ್ವಿಂಟಲ್ಗೆ 8,768 ರೂಪಾಯಿ ಅಂತೆ ಬೆಂಬಲ ಬೆಲೆಯೊಂದಿಗೆ ಈ ಒಂದು ಕೃಷಿ ಹೆಸರು ಕಾಳನ್ನು ಖರೀದಿ ಮಾಡಲಾಗಿತ್ತು. ಒಟ್ಟು 1000 ಕ್ವಿಂಟಲ್ನ ಖರೀದಿ ಮಾಡಲಾಗಿತ್ತು. ಅಂದರೆ 50 kg ಬ್ಯಾಗ್ನ 2,000 ಚೀಲಗಳನ್ನು ಖರೀದಿ ಮಾಡಿ ಅದನ್ನು ನರಗುಂದ ಉಗ್ರಾಣಕ್ಕೆ ಕಳಿಸ್ಕೊಡ್ಲಾಗಿತ್ತು. ಉಗ್ರಾಣಕ್ಕೆ ಹೋಗಿ ಅಲ್ಲಿ ಉಗ್ರಾಣದಲ್ಲಿದ್ದಂತಹ 1 ತಿಂಗಳು ಇಟ್ಕೊಂಡ ನಂತರ ಈಗ ಅದು ಹೆಸರಿನ ಗುಣಮಟ್ಟ ಸರಿ ಇಲ್ಲ ಅಂಥೇಳಿ ಸಬೂಬು ಹೇಳಿ ರಿಜೆಕ್ಟ್ ಮಾಡುವಂಥ ಕೆಲಸ ಮಾಡಿದರೆ, ನಿಮ್ಮ ಹೆಸರನ್ನ ನೀವು ತೆಗೆದುಕೊಂಡು ಹೋಗಿ ಅಂತೇಳಿ ರೈತರಿಗೆ ಹೇಳುವಂಥ ಕೆಲಸ ಮಾಡಿದರೆ. ಆದರೆ ರೈತರು ಯಾರೂ ಸಹ ಆ ಒಂದು ಹೆಸರು ಕಾಳನ್ನು ವಾಪಸ್ ತೆಗೆದುಕೊಂಡಿಲ್ಲ. ಅಂದರೆ ಇಲ್ಲಿ ಬ್ಯಾಹಟ್ಟಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿನಲ್ಲಿ ಬರುವಂತಹ ಬ್ಯಾಹಟ್ಟಿ ಇರ್ಬೋದು, ಕಿರೆಸೂರು ಇರ್ಬೋದು ಮತ್ತು ಸುಳ್ಳ ಇತ್ಯಾದಿ ಗ್ರಾಮಗಳ ರೈತರ ಒಂದು ಹೆಸರು ರಿಜೆಕ್ಟ್ ಆಗಿ ಬಂದಿದೆ. ಇದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಒಂದು ಖರೀದಿ ಪ್ರಕ್ರಿಯೆ ಮುಗಿದ ನಂತರ ಇವ್ರ ಡ್ಯೂಟಿ ಏನೂ ಇರಲ್ಲ ಸಾಮಾನ್ಯವಾಗಿ. ಅಂದರೆ ಆ ಪ್ರೊಸೆಸ್ ಆ ರೀತಿ. ಅಂದರೆ ಖರೀದಿ ಸಂದರ್ಭದಲ್ಲಿನೇ ಯಾವಾಗ ಖರೀದಿ ಮಾಡ್ಬೇಕಂತ ತಂಬು ಕೊಟ್ಟಿರ್ತಾರೆ ಮತ್ತು ನೋಂದಣಿ ಮಾಡ್ಕೊಂಡಿರ್ತಾರೆ. ನೋಂದಣಿ ಆದ ನಂತರ ಯಾವಾಗ ಕೃಷಿ ಉತ್ಪನ್ನಗಳನ್ನು ರೈತರು ತಂದಂಥ ಸಂದರ್ಭದಲ್ಲಿ ಅದರ ಮಾಸ್ಚರ್ ಅಂದರೆ ತೇವಾಂಶ ಮತ್ತು ಗುಣಮಟ್ಟ ಇತ್ಯಾದಿಗಳು ಎಲ್ಲವನ್ನು ಏನೇನು ಮಾನದಂಡಗಳು, ಗ್ರೇಡಿಂಗ್ ಅಂದರೆ ಕಾಳಿನ ಗಾತ್ರ ಇತ್ಯಾದಿಗಳನ್ನು ಗ್ರೇಡಿಂಗ್ ಮಾಡಿ ಅದೆಲ್ಲ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರನೇ ಖರೀದಿ ಮಾಡಬೇಕಾಗತ್ತೆ. ಇಲ್ಲಿ ಖರೀದಿ ಮಾಡಿ ಈಗೆಲ್ಲ ಬಿಲ್ ಕೊಡಬೇಕಾದಂಥ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ಹೆಸರು ಕಾಳನ್ನ ಸರಿ ಇಲ್ಲ ಅಂಥೇಳಿ ರಿಜೆಕ್ಟ್ ಮಾಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತು ಹಲವಾರು ಸಂಶಯಕ್ಕೂ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಒಮ್ಮೆ ಖರೀದಿ ಪ್ರಕ್ರಿಯೆ ಮುಗಿದ ನಂತರ ಆ ಪ್ರೊಸೆಸ್ ಮುಗಿದ ನಂತರ ಇಲ್ಲೇನಿದ್ರೂ ಸಹ ಹಣ ಪಾವತಿ ರೈತರಿಗೆ ಅವ್ರ ಖಾತೆಗಳಿಗೆ ನೇರವಾಗಿ ಹಣ ಪಾವತಿ ಮಾತ್ರ ಬಾಕಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿ ಅದು ಖರೀದಿ ಮಾಡಿ ಆ ಒಂದು ಉಗ್ರಾಣದಲ್ಲಿ ಗೋದಾಮಿನಲ್ಲಿ 1 ತಿಂಗಳ ಕಾಲ ಇಟ್ಕೊಂಡು ಈಗ ಅದು ಸರಿ ಇಲ್ಲ, ಕಾಳು ಸರಿ ಇಲ್ಲ, ಗುಣಮಟ್ಟ ಸರಿ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡಿ ರೈತರಿಗೆ ತಂದು ವಾಪಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ಕುಮ್ಮಕ್ನಿಂದ ಅಥವಾ ಏನಾದರೂ ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರೆ ಅನ್ನೋದು ಆರೋಪ ಅಂತೂ ಕೇಳಿ ಬಂದಿದೆ. ಸರ, ಹೆಸರು ಖರೀದಿ ಕೇಂದ್ರಕ್ಕೆ 3 ತಿಂಗಳ ಅವಕಾಶ ಕೊಟ್ಟಿದ್ರು. 2.5 ತಿಂಗಳ ದಿನ ಸುಮ್ಕ ಕುಂತ 15 ದಿನ ಇರ್ತಾನೆ ಖರೀದಿ ಕೇಂದ್ರ ಚಾಲೂ ಮಾಡಿದ್ರು. ನಾವು ರೈತರ ನೋಂದಣಿ ಮಾಡಿಸಿದ್ವಿ. ಆ ಪ್ರಕಾರ ಬಂದ್ವಿ. ಒಂದು 20 ಗಾಡಿ ಕುಡಿದ್ವು.
20 ಗಾಡಿ ಕುಡಿಯೋಗಳಿಗೆ ಖಾಲಿ ಚೀಲದ ಸಮಸ್ಯೆ, ಕೆಲವೊಂದು ಸಮಸ್ಯೆ ಹೇಳಿದ್ರು. 8 ದಿನ ವಸ್ತಿ ಬಿದ್ದೇವೆ. ವಸ್ತಿ ಬಿದ್ದು ಪಾಳೆ ಪ್ರಕಾರ ನಾವು ಹೆಸರು ಕೊಟ್ಟೇವೆ. ಸಾನಿಗೆ ಹಾಕ್ಯಾರ, ಸ್ಯಾಂಪಲ್ ನೋಡ್ಯಾರ, ಎಲ್ಲ ಚೆಕ್ ಮಾಡಿ ಬಾರ್ಕೋಡ್ ಹಾಕಿ ತೂಕ ಮಾಡಿ ಲಾಟ್ ನಂಬರ್ ಹಾಕಿ ಒಕ್ಕೊಂಡಾರ. ಈಗ ರೊಕ್ಕ ಬರ್ತಾವಂತ ನಾವು ದಾರಿ ಕಾಯಕತ್ತೇವೆ. ತಿಂಗಳ ನಂತರ ನಿಮ್ಮ ಹೆಸರು ಎಡಾದಾವ ಹೊಳ್ಳಿ ಒಯ್ಯಿರಿ ಅಂತಾರೆ. ನಾವು ತೂಕ ಮಾಡಿ ಕೊಟ್ಟಿದ್ದು ನಮ್ಮ ಹೆಸರು ಹೊಳ್ಳಿ ನೋಡಿಲ್ಲ. ಆ ಹೆಸರು ಅವ್ರಿಗೆ ಸಂಬಂಧ. ಸರ್ಕಾರಿ ಖರೀದಿ ಕೇಂದ್ರಕ್ಕೆ ನಾವು ಹೆಸರು ಕೊಟ್ಟೇವಿ, ಬರ್ಬೇಕಾಯ್ತು ನಮಗೆ ರೊಕ್ಕ. ಈಗ 6 ತಿಂಗಳಾತು ನಾವು ಹೆಸರು ಒಕ್ಕಿ, ನಮ್ಮ ಪರಿಸ್ಥಿತಿ ವಜ್ಜಾಗೈತಿ. ಈಗ ನೆಕ್ಸ್ಟ್ ಇನ್ನೊಂದು ತಿಂಗಳದಾಗ ನಾವು ಬಿತ್ತೇವೆ. ಬೀಜ, ಗೊಬ್ಬರ, ಆಳು ಹೋಳು ನಮ್ಮ ಗರ ನಡೆಸೋದು ನಮಗೆ ಸವಾಲಾಗೈತಿ. ದಯವಿಟ್ಟು ಸರ್ಕಾರ ಈ ಕಡೆ ಲಕ್ಷ್ಯ ಕೊಟ್ಟು ತಕ್ಷಣ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಅನಿವಾರ್ಯ ನಾವು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಧರಣಿ ಕುಂಡಿರ್ಬೇಕು DC ಆಫೀಸ್ ಮುಂದೆ. 23/12/2025 ಸುಮಾರು 1500 ಚೀಲಗಳನ್ನು ಅಂದ್ರೆ 50 kg ಹೆಸರು ಚೀಲಗಳನ್ನು ಬ್ಯಾಹಟ್ಟಿ PKPS ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಹಟ್ಟಿ ಇವರಿಗೆ ಫೆಡರೇಷನ್ದವರು ಖರೀದಿ ಕೇಂದ್ರ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವ್ರ ಗೈಡ್ಲೈನ್ಸ್ ಪ್ರಕಾರ ಅಂದ್ರೆ ಮಾರ್ಗಸೂಚಿ ಪ್ರಕಾರ ಏನು 1500 ಚೀಲಗಳನ್ನು ಇಲ್ಲಿ ಖರೀದಿ ಮಾಡಿ ಮತ್ತು ಹುಬ್ಬಳ್ಳಿ APMCಯಲ್ಲೂ ಕೂಡ 500 ಬ್ಯಾಗ್ಗಳನ್ನು ಅಂದ್ರೆ 50 kg ಅಲ್ಲಿಯೂ 20 ಮಂದಿ ಸುಮಾರು ರೈತರ, ಇಲ್ಲಿ ಬ್ಯಾಹಟ್ಟಿಯೊಳಗೂ ಸುಮಾರು 75 ಮಂದಿ ರೈತರದ, ಟೋಟಲಿ 95 ಮಂದಿ ರೈತರ ಹೆಸರು ಕಾಳು ಚೀಲನ್ನು ಖರೀದಿ ಮಾಡಿ ಅವನ್ನ ಇಲ್ಲೇ ಇಟ್ಟುಕೊಂಡು ಗೋಡೌನ್ದಲ್ಲಿ ಯಾಕೆ ಇಟ್ಕೊತಾರೆ ಅಂತಂದ್ರೆ ಕೇಂದ್ರ ಉಗ್ರಾಣಕ್ಕೆ ನರಗುಂದಕ್ಕೆ ಫೋನ್ ಮಾಡಿ ಕೇಳಿದಾಗ ಯಾರು ಸಿಬ್ಬಂದಿಯವರು ಇಲ್ಲ ಇಲ್ಲೇ ಸ್ಥಳಾವಕಾಶ ಇಲ್ಲ, ಖಾಲಿ ಆದಮೇಲೆ ಮತ್ತೆ ಕಳಿಸುವಂತ್ರಿ ಅಂತ ಹೇಳಿದ ಮೇಲೆ ಸುಮಾರು 23/12/2025 ಏನು ಖರೀದಿ ಮಾಡಿರ್ತಾರೆ ಅವು ಖರೀದಿ ಅಂದ್ರೆ ಪ್ರಕ್ರಿಯೆ ಹೆಂಗಾಗೈತೆ ಅಂದ್ರೆ ಮಾರ್ಗಸೂಚಿ ಪ್ರಕಾರ ಪ್ರಕ್ರಿಯೆ ಆಗೈತಿ. ಗುಣಮಟ್ಟದ ಕಾಳುಗಳು ಇರ್ತಾವೆ. ಅಂಥದ್ದು ಯಾವಾಗ ಅದನ್ನು ತೂಕ ಮಾಡಿ ಬಾರ್ಕೋಡ್ ಹಾಕಿದ ಮೇಲೆ ರೈತರ ಖರೀದಿ ಮಾಡ್ಕೊಂಡಂಥದ್ದು ಅಲ್ಲಿಗೆ ಮುಗಿದು ಹೋಯ್ತು. ರೈತರದ್ದು ಏನು ಸಂಬಂಧ ಇಲ್ಲ, ರೈತರ ಅಕೌಂಟಿಗೆ ದುಡ್ಡು ಬರಬೇಕು ಅಷ್ಟೇ. ಅದು ಏನಾಗಿದೆಪ್ಪ ಅಂತಂದ್ರೆ ಇವತ್ತು ರಿಜೆಕ್ಟ್ ಆಗಿ ಬರ್ತಾವಂತಂದ್ರೆ ಸುಮಾರು 24 ದಿವಸಗಳ ನಂತರ ಅಂದ್ರೆ ಸುಮಾರು ಜನವರಿ 14ನೇ ತಾರೀಕಿಗೆ ರಿಜೆಕ್ಟ್ ಆಗಿ ಬರ್ತಾವೆ. ಅವಾಗ ಸಿಬ್ಬಂದಿಯವ್ರು ಹೇಳ್ತಾರೆ PKPSದವರು ನಿಮ್ಮ ಹೆಸರು ಕಾಳನ್ನು ಒಯ್ಯಿರಿ ಅಂತೇಳಿ. ಹೆಸರು ಕಾಳನ್ನು ನಾವ್ಯಾಕೆ ಒಯ್ಯಿರಿ, ನಮ್ಗೆ ದುಡ್ಡು ಹಾಕಿ ಕೊಡ್ರಿ, ಒಂದು ತಿಂಗಳಾತ ಅಂತ ಗುಣಮಟ್ಟ ಇದು ಏನೇ ಇದ್ದರೂ ಹಾಳಾಗಿದ್ರು ನಿಮ್ಮದೇ ಜವಾಬ್ದಾರಿ ಅಂತ ಹೇಳಿದ ನಂತರ ಈಗ PKPSದವರು ಇಲ್ಲಿ ಚೆಕ್ ಮಾಡಿದ ನಂತರ ಕೇಂದ್ರ ಉಗ್ರಾಣದಾಗ ಖರೀದಿ ಕ್ವಾಲಿಟಿ ಯಾಕೆ ಚೆಕ್ ಮಾಡ್ಬೇಕಲ್ಲಿ? ಉಗ್ರಾಣದ ಕೆಲಸ ಏನೋ ಸ್ಟಾಕ್ ಮಾಡ್ಕೊಳ್ಳೋದು ಅಷ್ಟೇ. ಹೀಗಾಗಿ ಸುಮಾರು 2000 ಚೀಲಗಳನ್ನು ಅಂದ್ರೆ 1000 ಕ್ವಿಂಟಲ್ ರೈತರ ಹೆಸರು ಕಾಳು ಸುಮಾರು 86,84,704 ರೂಪಾಯಿ ಆಗ್ತೈತಿ. ಆದ್ದರಿಂದ ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊಂಡೀವಿ, ನಂತರ ಕೇಂದ್ರ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡ್ಕೊಂಡಿವಿ, ನಿರ್ದೇಶಕರು ಮನವಿ ಮಾಡ್ಕೊಂಡು ಇದೆಲ್ಲ ಪ್ರಕ್ರಿಯೆ ನಡೆದೈತೆ. ಮೊನ್ನೆ DC ಆಫೀಸ್ದೊಳಗೆ ಮೀಟಿಂಗ್ ನಡೆದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಏನರ ಬಗೆಹರಿಸ್ತೇವೆ ಅನ್ನುವಂಥ ಒಂದು ಇತ್ಯರ್ಥಕ್ಕೆ ಬಂದು ನಿಂತೈತಿ. ಆದ್ದರಿಂದ ಆದಷ್ಟು ಬೇಗನೆ ಏನು 95 ಮಂದಿ ರೈತರದಾರ ಆ ರೈತರ ಅಕೌಂಟಿಗೆ ಏನು 86 ಲಕ್ಷ ರೂಪಾಯಿ ಐತಿ ಅದನ್ನು ಹಾಕಿ ರೈತರ ಕಷ್ಟದಲ್ಲಿದ್ದಾರೆ, ಅವ್ರ ಕಷ್ಟದನ್ನು ದೂರ ಮಾಡಬೇಕು. ಇಲ್ಲ ಅಂತಂದರೆ ಅನಿವಾರ್ಯವಾಗಿ ತಾವು ಆಮಂತ್ರಣ ಕೊಡಬಾರ್ದು ನಮಗೆ. ಯಾಕಂದರೆ ರೈತರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಮತ್ತು ಉಗ್ರ ಹೋರಾಟ ಮಾಡಲಿಕ್ಕೆ ಇದನ್ನು ಅವಕಾಶ ತಾವು ತಪ್ಪಿಸ್ತೀರಿ ಅಂತೇಳಿ ಈ ಮಾಧ್ಯಮದ ಮೂಲಕ ನಾ ಎಲ್ಲ ಅಧಿಕಾರಿಗಳಿಗೂ ಮತ್ತು ಹಾಗೂ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ, ಈ ಭಾಗದ ಸಂಸದರಿರ್ಬೋದು, ಶಾಸಕರಿರ್ಬೋದು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಸಚಿವರು ಕೂಡ ನಾವು ಮಾತಾಡಿದ್ದೇವೆ. ಇವನ್ನ ಪರಿಗಣಿಸಿ ಆದಷ್ಟು ಬೇಗನೆ ದುಡ್ಡನ್ನು ಹಾಕಬೇಕಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೀನಿ. ಈಗ ಆ್ಯಕ್ಚುಲಿ ಸರ್ಕಾರದ ನಿಯಮಾನುಸಾರ ಏನಿದೆ ಅಲ್ಲ, ಖರೀದಿ ಕೇಂದ್ರದವರು ಸರ್ಕಾರದ ನಿಯಮಾನುಸಾರನೇ ಖರೀದಿ ಮಾಡಿದ್ದಾರೆ. ಸರ್ಕಾರದ ನಿಯಮಾನುಸಾರ ಅಂತಂದರೆ ಹೆಂಗೆ, ಮೊದಲು ಮಾಯ್ಶ್ಚರ್ ಚೆಕ್ ಮಾಡಬೇಕು, ಆಮೇಲೆ ಕಾಳು ಸಾನಿಗೆ ಹಾಕಬೇಕು, ಆಮೇಲೆ ರೈತರು ಪ್ರತಿಯೊಬ್ಬ ಯಾವ ಹೆಸರು ಕೊಟ್ಟಿರ್ತಾನೆ ಅವ್ನು ತಮ್ಮ ಇಂಪ್ರೆಷನ್ನ ಕೊಟ್ಟಿಂದ ಚೀಲಕ್ಕೆ ತುಂಬಿ ಬಾರ್ಕೋಡ್ ಹಾಕ್ತಾರೆ. ಇದು ಸೊಸೈಟಿದು ಏನೈತಲ್ಲ ಅಂದರೆ ಖರೀದಿ ಕೇಂದ್ರದ ಒಂದು ನಿಯಮ. ಇಲ್ಲಿ ಈ ಪ್ರಕ್ರಿಯೆ ಮುಗಿತಪ್ಪ ಅಂದ್ರೆ ರೈತನ ಕಾಳು ಖರೀದಿ ಆದಂತ ಅರ್ಥ. ಇಲ್ಲಿ ಏನಾಗೈತೆ ಅಂತಂದ್ರೆ ಇದೆಲ್ಲನೂ ಪ್ರಕ್ರಿಯೆ ಕರೆಕ್ಟ್ ಮಾಡಿಕೊಂಡು ಆಮೇಲೆ ನೋಡಲ್ ಆಫೀಸರು ಕೂಡ ಚೆಕ್ ಮಾಡಿಕೊಂಡು ಕಾಳು ಸರಿ ಅದ ಒಂದ ಮೇಲೆ ಇವರು ತೊಗೊಂಡಾರ. ಕಾಳು ಸರಿ ಅದ ಮೇಲೆ ತೊಗೊಂಡು 1 ತಿಂಗಳ ನಂತರ ರೈತರು ದುಡ್ಡು ಹಾಕ್ತಾರಂತ ಕಾಯ್ಕೊಂತ ಕುಂತಂಥ ಸಮಯದಲ್ಲಿ 1 ತಿಂಗಳ ನಂತರ ಇವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನಿಮ್ಮ ಕಾಳು ಸರಿ ಇಲ್ಲ, ಬಂದವನ್ನ ನಿಮ್ಮ ಸೊಸೈಟಿಗೆ ಬಂದು ಕಾಳನ್ನು ಒಯ್ಯಬೇಕು ಅಂತಂತೇಳಿ.
ಇದು ನಿಮ್ಮ ರೈತಗೆ ಇದನ್ನು ಕೇಳಿದ ತಕ್ಷಣ ಒಂದು ದೊಡ್ಡ ಕಲ್ಲು ತೊಗೊಂಡು ಎದೆಗೆ ಹೊಡೆದಂಗೆ ಆಗಿಬಿಡ್ತದೆ. ರೈತ ಏನೂ ದೋಸ್ತಿ ಆಗದೆ ಇದ್ದಂಥ ಸಮಯದಲ್ಲಿ ರಾಜಕಾರಣಿಗಳಿಗೆ ಸರ್ಕಾರಕ್ಕೆ ಮೊರೆ ಹೋಗ್ತಾನೆ. ಆ ಮೊರೆ ಹೋದಂಥ ಸಮಯದಲ್ಲಿ ಅವಾಗ ಒಂದಿಷ್ಟು ಭರವಸೆಗಳನ್ನು ಕೊಡ್ತಾರೆ, ಒಂದಿಷ್ಟು ಏನೂ ಸಿಗೋದೂ ಇಲ್ಲ. ಅದಾದ ತಕ್ಷಣ ನಾವು ಇಲ್ಲಿ ಖರೀದಿ ಕೇಂದ್ರಕ್ಕೆ ಮುತ್ತಿಗೆ ಹಾಕ್ತೇವೆ. ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅಂತಂದಾಗ ನಾವು ಖರೀದಿ ಅವರ ಹತ್ರ ಕೇಳಿದಾಗ ಖರೀದಿ ಕೇಂದ್ರದವ್ರು ಹೇಳ್ತಾರೆ, ಇಲ್ಲ ಸಾಕಷ್ಟು ರೈತರು ಬಂದರು, ನಮಗೆ ಒತ್ತಡ ಹಾಕಿದರು, ಧಮಕಿ ಕೊಟ್ಟರು, ಅದ್ರ ಸಂಬಂಧ ನಾವು ತೊಗೊಂಡ್ವಿ ಅಂತಂತೇಳಿ. ಇದರಲ್ಲಿ ಸೊಸೈಟಿಯವ್ರದ್ದು ಕೂಡ ಏನು ಪಾತ್ರ ಇಲ್ಲ, ಅವರೂ ಕೂಡ ಅಮಾಯಕರು. ಆದರೆ ಸೊಸೈಟಿಯವ್ರು ಏನು ಮಾಡ್ತಾ ಇದ್ದಾರೆ, ಮಾರ್ಕೆಟಿಂಗ್ ಫೆಡರೇಷನ್ ಮಲ್ಲಿಕಾರ್ಜುನ್ ಪಾಟೀಲ್ ಏನದಾನ ಅವೇನು ಮಾತು ಹೇಳ್ತಾನೆ ಆ ಮಾತಿನ ಪ್ರಕಾರ ಇವ್ರು ನಡ್ಕೊಳ್ತಾ ಇದ್ದಾರೆ. ನೀವು ಇದೇ ರೀತಿ ಹೇಳ್ರಿ ಅಂತಂದಾರ, ಆ ರೀತಿ ಹೇಳ್ತಾ ಇದ್ದಾರೆ ಅವರು. ಈಗ ಅವ್ರು ಹೇಳಿದ ಪ್ರಕಾರ ನೋಡಕತ್ತಾರೆ, ರೈತರು ಗುಂಡಾಗಳು, ರೈತರು ರೌಡಿ ಶೀಟರ್ಸು, ರೈತರು ಯಾರೂ ಮುಗ್ದರಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಆ ರೀತಿ ನಾವು ಏನಾದರೂ ಧಮಕಿ ಹಾಕಿ ಹಿಂಗೆ ಕೊಟ್ಟಿದ್ದಾತಪ್ಪ ಅಂತಂತಂದ್ರೆ ಬರೀ 95 ಮಂದಿ ರೈತರಲ್ಲ, ಬ್ಯಾಟಿ ಗ್ರಾಮದಾಗ ಏನೇ ಇಲ್ಲ ಅಂದರೂ ಸರಿಸುಮಾರು ಒಂದು 30,000 ಮಂದಿ ರೈತರು ಅದಾರ. ಆ 30,000 ಮಂದಿ ರೈತರ ಹೆಸರು ಕೂಡ ಪಾರಾಗಬೇಕಾಗಿತ್ತು. ಅಂದರೆ ಇವರು ಸುಳ್ಳು ಹೇಳ್ತಾ ಇರೋದನ್ನು ಇದ್ರ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಾ ಇಲ್ಲಿ ತಮ್ಮ ಮೀಡಿಯಾ ಮುಖಾಂತರ ಅವ್ರಿಗೆ ಏನು ನಾನು ಸರ್ಕಾರಕ್ಕೆ ಏನು ಪ್ರೆಷರ್ ಮಾಡ್ತಾ ಇದ್ದೇನಂತೆ, ದಯವಿಟ್ಟು ಆದಷ್ಟು ಬೇಗನೆ ತಾವು ರೈತರ ಅಕೌಂಟ್ಗೆ ದುಡ್ಡು ಹಾಕಿ ರೈತರ ಸಂಕಷ್ಟದಿಂದ ಪಾರು ಮಾಡಬೇಕು. ಇಲ್ಲದೆ ಹೋದಲ್ಲಿ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಬಹಿಷ್ಕಾರ ಹಾಕಿ ಹೋರಾಟ ಮಾಡೋದೊಂದು ನಿಶ್ಚಿತ. ನಾವು ಇದಷ್ಟೇ ಎಲ್ಲ ಹೇಳ್ತಾ ಇರೋದು. ಆಮೇಲೆ ನಾವು ಕೊಟ್ಟಂಥ ಕಾಳು ಏನೈತೆ ನಿಜವಾಗ್ಲೂ ಅದು ಒಳ್ಳೆ ಕಾಳ ಇದೆ. ಇವತ್ತು ನಾವು ಏನು ಇವ್ರು ಹೇಳ್ತಾ ಇದ್ದಾರೆ, ಕಾಳು ಸರಿ ಇಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅದೇ ಕಾಳನ್ನು ನಾವು ಬೀಜಕ್ಕೆ ಅಂತೇಳಿ ತೆಗೆದಿಟ್ಟೇವಿ. ಬೇಕಾದ್ರೆ ನಮ್ಮ ಮನ್ಯಾಗ ಬೀಜಕ್ಕೆ ತೆಗೆದಿಟ್ಟಿದ್ದು ಕಾಳು ನೋಡ್ರಿ, ಅಲ್ಲಿ ಏನಾದರೂ ನೀವು ಅದನ್ನು ಕಾಳು ರಿಜೆಕ್ಟ್ ಮಾಡಿರಿ, ಆ ರಿಜೆಕ್ಟ್ ಮಾಡಿದ್ರೆ ನಾನು ಪೂರ್ತಿ ಗುಡೋನಲ್ಲಿ ಇದ್ದಿದ್ದನ್ನು ಎಲ್ಲನೂ ರಿಜೆಕ್ಟ್ ಮಾಡಿರಿ. ಯಾಕಂದ್ರೆ ಇಲ್ಲೇನೈತಪ್ಪ ಅಂತಂದ್ರೆ ಇಲ್ಲಿ ಯಾವುದೂ ಸಂಸ್ಕರಣ ಮಾಡಿಲ್ಲ ಅವರು. ಯಾವಾಗ ಏನು ತೊಗೊಂಡಿಟ್ಟಾರಲ್ಲ ಅವತ್ತಿಂದ ಬುರ್ಬುರಿ ಅದಾವು, ತಿಂದು ಹಿಟ್ಟು ಮೇದಾವು. ಅದು ನಮ್ಮ ಕಾಳಿಗೆ ನಾವು ಅದೇ ಕಾಳನ್ನು ನಾವು ಬೀಜಕ್ಕೆ ತೆಗೆದಿಟ್ಟೇವಿ. ಅದೆಷ್ಟು ಚಲೋ ಐತಿ. ಇವರು ಅಲ್ಲೇ ಅಲ್ಲೇ ಉಗ್ರಾಣ ಕಳಿಸಿದ ತಕ್ಷಣ ಉಗ್ರಾಣದವ್ರು ಹೇಳ್ತಾರೆ, ಇಲ್ಲ ಇದು ನಿಮ್ಮ ಕಾಳು ಸರಿ ಇಲ್ಲ ಅಂತಂತೇಳಿ. ಕಾಳು ಸರಿ ಇಲ್ಲ, ಬರೀ 88 ಪ್ಯಾಕೆಟ್ ಅಷ್ಟು ಅವ ಚಲೋ ಅದಾವಂತಾನ. ಉಳಿದಿದ್ದನ್ನು ಯಾಕೆ ರಿಜೆಕ್ಟ್ ಮಾಡಿದ? ಉಳಿದಿದ್ದನ್ನು ರಿಜೆಕ್ಟ್ ಮಾಡ್ಯಾನ, ಅದ್ರ ರಿಪೋರ್ಟ್ ಹಾಕಬೇಕು. ರಿಪೋರ್ಟು ಕೂಡ ಹಾಕಿಲ್ಲ. AC ಅವರು ಒಂದು ಕಮಿಟಿ ಮಾಡಿ ಆಲ್ರೆಡಿ ಅದಕ್ಕೊಂದು ಅವ್ರಿಗೆ ನೋಟಿಸ್ ಹಾಕಿದ್ದಾರೆ. ಆ ನೋಟಿಸ್ ಪ್ರಕಾರ ಎಷ್ಟು ರೈತರದು ಎಷ್ಟು ಹೊಲಸಿತ್ತು, ಆಮೇಲೆ ಅವ್ರು ಬಾರ್ಕೋಡ್ ನೀವು ಹಾಕಿದ್ದು ಅದು ಲಾಟ್ ನಂಬರ್ ಎಲ್ಲ ಇನ್ನೂರಿಗೂ ಕಳಿಸಿಲ್ಲ. ಇವ್ರು ಯಾಕೆ ಕಳಿಸಿಲ್ಲ ಅದನ್ನು ಅಂದರೆ ಇವ್ರು ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಲಾಟ್ ಪ್ರಕಾರನೂ ಸತ್ಯಕ್ಕೆ ಇವ್ರು ಕೊಡ್ತಾ ಇಲ್ಲ, ಅದನ್ನು ಎಷ್ಟು ರಿಜೆಕ್ಟ್ ಮಾಡಿರೋ ಅದನ್ನು ಸತ್ಯಕ್ಕೆ ರಿಪೋರ್ಟ್ ಕೊಡ್ತಾ ಇಲ್ಲ. ಮೇಲ್ನೋಟಕ್ಕೆ ಎದ್ದು ಏನು ಕಾಣ್ತೈತಪ್ಪ ಅಂತಂದರೆ ಇವರು ಸೊಸೈಟಿಯವರು ಮತ್ತು ಮಾರ್ಕೆಟಿಂಗ್ ಫೆಡರೇಷನ್ ಅವರು ರೈತರ ಮೇಲೆ ಬೊಟ್ಟು ಮಾಡಿ ರೈತರ ಮೇಲೆ ಅಪಾದನೆ ಹಾಕ್ತಾ ಇದ್ದಾರೆ. ಇದು ಖಂಡಿತ ಇದೊಂದು ರೈತರ ಮೇಲೆ ಆಗ್ತಾ ಇರುವಂಥ ಒಂದು ದೊಡ್ಡ ಅನ್ಯಾಯ. DC ಅವರಿಗೂ ಮನವಿ ಕೊಟ್ಟಿದ್ದೀವಿ, AC ಅವರಿಗೂ ಕೂಡ AC ಅವರು ಒಂದು ಕಮಿಟಿ ರೆಡಿ ಮಾಡಿ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ. ಆ ನೋಟಿಸ್ ಪ್ರಕಾರ ಇನ್ನೂವರೆಗೂ ಸೊಸೈಟಿಯವರು ಅದಕ್ಕೆ ಆನ್ಸರ್ ಕೊಟ್ಟಿಲ್ಲ, ಮಾರ್ಕೆಟಿಂಗ್ ಫೆಡರೇಷನ್ ಅವರು ಆನ್ಸರ್ ಕೊಟ್ಟಿಲ್ಲ. ಇವತ್ತು ನಾವು ಹೆಸರು ಬಿತ್ತುವಂಥ ಸಮಯ ಬಂತು, ಇನ್ನೂವರೆಗೂ ರೈತನಿಗೆ ದುಡ್ಡಿಲ್ಲ. ಒಂದು ವೇಳೆ ಇದೇ ರೀತಿಯಾಗಿ ಹೆಸರು ಬಿತ್ತುವಂಥ ಸಮಯದಲ್ಲಿ ದುಡ್ಡು ಸಿಗದೇ ಇದ್ದಅಂತಂದ್ರೆ ಯಾವುದಾದ್ರೂ ರೈತ ಆತ್ಮಹತ್ಯೆ ಮಾಡ್ಕೊಂಡಪ್ಪ ಅಂತಂದ್ರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ, ಅಧಿಕಾರಿಗಳೇ ನೇರ ಹೊಣೆ ಅಂತೇಳಿ ಈ ಮೂಲಕ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹೀಗಾಗಿ ಈಗ ಆ ಒಂದೇನು ರಿಜೆಕ್ಟ್ ಆದಂತಹ 1000 ಕ್ವಿಂಟಲ್ ಹೆಸರು ಏನಂದರೆ ಈಗ ಬ್ಯಾಹಟ್ಟಿ ಗೋದಾಮಿನಲ್ಲಿ ಕೊಳಿತಾ ಇದ್ದಾವೆ. ಈಗ ಅದು ಹಾಗೇ ಬಿಟ್ಟರೆ ಇದ್ದಲ್ಲಿನೇ ಏನು ಹುಳು ಬಿದ್ದು ಏನೋ ಹುಳು ಹಿಡಿದು ಏನೋ ಅಂತಾರಲ್ಲ ಅದು ಕೊಳೆತು ಹೋಗುವಂಥ ಸಾಧ್ಯತೆಗಳಿರ್ತವೆ, ಹಾಳಾಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅದಕ್ಕೆ ನಾವು ಜವಾಬ್ದಾರರಲ್ಲ ಅನ್ನೋ ಒಂದು ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಈಗ ಯಾಕಂದರೆ ಒಮ್ಮೆ ನಾವು ಮಾರಾಟ ಮಾಡಿದ ಮೇಲೆ ಅವರು ಹ್ಯಾಂಡ್ ಓವರ್ ಮಾಡ್ಕೊಂಡ ಮೇಲೆ ಏನು ಮಾರ್ಕೆಟಿಂಗ್ ಫೆಡರೇಷನ್ದವರು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡ ಮೇಲೆ ಅವ್ರ ಕರ್ತವ್ಯ ಅದ. ಅವ್ರು ಕೇವಲ ನಮ್ಗೆ ಹಣ ಒಂದೇ ಪಾವತಿ ಮಾಡಬೇಕು. ಯಾಕಂದರೆ ಈಗ ಏನು 1000 ಕ್ವಿಂಟಲ್ಗೆ ಸುಮಾರು 87 ಲಕ್ಷ ರೂಪಾಯಿ ಹಣ ಬರಬೇಕಾಗಿದೆ. 87 ಲಕ್ಷ ರೂಪಾಯಿ ಹಣ ಪಾವತಿ ಮಾಡಬೇಕಾಗುತ್ತೆ ಅಂತೇಳಿ ಮತ್ತು ರೈತರಿಗೆ ಏನು ಒಂದು ಅನ್ಯಾಯ ಮಾಡೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬಂದಿದೆ. ಅದೇನೇ ಇರಲಿ, ಸಾಮಾನ್ಯವಾಗಿ ಯಾವುದೇ ಒಂದು ಖರೀದಿ ಪ್ರಕ್ರಿಯೆ ಒಮ್ಮೆ ಪೂರ್ಣಗೊಂಡ ನಂತರ ಅದನ್ನು ಅವ್ರು ಇಟ್ಕೊಳ್ಳೇಬೇಕು ಮತ್ತು ರೈತರಿಗೆ ಹಣ ಪಾವತಿಸಲೇಬೇಕು. ಆದರೆ ಈಗ ಈ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಹಲವಾರು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಲ್ಲರಿಗೂ ಸಹ ಈಗಾಗಲೇ ರೈತರು ಮನವಿ ಕೊಟ್ಟಿದ್ದಾರೆ. ಈ ರೀತಿ ರೈತರಿಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ರಿ ಅಂತೇಳಿ. ಬಟ್ ಇದುವರೆಗೂ ಸಹ ಸರಿಪಡಿಸುವಂಥ ಪ್ರಕ್ರಿಯೆ ನಡೆದಿಲ್ಲ. ಹಾಗಾಗಿ ನಾವು ಮತ್ತೆ ಯಾರ ಹತ್ರ ಹೋಗ್ಬೇಕು ಮತ್ತು ನಾವು ನಮ್ಗೆ ಆದ ಅನ್ಯಾಯ ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ ಅವ್ರದ್ದಾಗಿದೆ. ಮತ್ತು ಈಗ ಮುಂಗಾರು ಬಿತ್ತನೆಗೆ ಎಲ್ಲ ರೀತಿ ಸಿದ್ಧತೆಗಳು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಈ ರೀತಿ ಶಾಕ್ ಕೊಟ್ಟರೆ ನಾವೆಲ್ಲಿ ಹೋಗೋಣ? ನಮಗೆ ಒಂದು ದುಡ್ಡು ಕೊಡ್ರಿ, ಇಲ್ಲ ವಿಷ ಕೊಡ್ರಿ, ನಾವು ವಿಷ ಕುಡಿದು ಸಾಯ್ತೀವಿ, ಬೇರೆ ದಾರಿ ಇಲ್ಲ ಅನ್ನೋ ಒಂದು ಮಾತನ್ನು ರೈತರು ಹೇಳ್ತಾ ಇದ್ದಾರೆ.
ನಾವು ಏನು ಅಧಿಕಾರಿಗಳ ವರ್ತನೆ ಇದೇ ರೀತಿ ಮುಂದುವರೆದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ, ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಕೈ ಬಿಡಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ಈಗಲಾದರೂ ಸಹ ಅದು ಏನಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಆ ಒಂದು ಖರೀದಿ ಪ್ರಕ್ರಿಯೆ ಈಗಾಗಲೇ ಪೂರ್ಣಗೊಂಡಿರೋದ್ರಿಂದ ಹಣ ಸಂದಾಯ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ಏನು ಮಾಡ್ತಾರಂತೇಳಿ ನಾವು ಕಾದು ನೋಡಬೇಕಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.